ಹೇಳಿದ್ದಾರೆ ಕಾಂಗ್ರೆಸ್ನವರೇ ಕಚ್ಚಾಡ್ಕೊಂಡು ಬರ್ತಾರೆ ಅಂತ ಬಿಎಸ್ವೈ ಪ್ರತಿಕ್ರಿಯೆಯನ್ನ ನೀಡಿರುವಂತದ್ದು ಕಾದು ನೋಡ್ತೀವಿ ಅಂತಷ್ಟೇ ಈಗ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ ಬಿಎಸ್ ಯಡಿಯೂರಪ್ಪನವರು ಬಿಜೆಪಿಯ ರಾಜ್ಯಾಧ್ಯಕ್ಷ ಮಾಜಿ ಸಿಎಂ ಯಡಿಯೂರಪ್ಪನವರು ಕೂಡ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡಿದ್ದಾರೆ ಆಪರೇಷನ್ ಕಮಲ ನಾವು ಮಾಡ್ತಾ ಇಲ್ಲ ಕಾಂಗ್ರೆಸ್ನವರೇ ಕಚ್ಚಾಡ್ಕೊಂಡು ಬರ್ತಾರೆ ಅಂತ ಅಂದ್ರೆ ಎಲ್ಲೋ ಒಂದ್ ಕಡೆ ಪರೋಕ್ಷವಾಗಿ ಈ ಸರ್ಕಾರ ಉರುಳಿ ಬೀಳುತ್ತೆ ಅನ್ನೋದನ್ನ ಯಡಿಯೂರಪ್ಪನವರು ತಮ್ಮ ಮಾತುಗಳಲ್ಲಿ ಹೇಳ್ತಾ ಇರುವಂತದ್ದು ಕಾದು ನೋಡ್ತೀವಿ ಸ್ಟಿಲ್ ನಾವು ವೇಟ್ ಮಾಡ್ತಾ ಇದೀವಿ ಈ ಸರ್ಕಾರ ಪತನವಾಗುತ್ತೆ ಅನ್ನೋ ರೀತಿಯಲ್ಲಿ ಮಾತನಾಡಿದ್ದಾರೆ ಬಿಜೆಪಿಯ ರಾಜ್ಯಾಧ್ಯಕ್ಷರಾಗಿರುವಂತ ಯಡಿಯೂರಪ್ಪನವರು ಒಂದ್ ಕಡೆ ಕುಮಾರಸ್ವಾಮಿ ಅವರು ಆಪರೇಷನ್ ಕಮಲ ನಡೀತಾ ಇದೆ ಅಂತಾರೆ ಮತ್ತು ಒಂದ್ ಕಡೆ ನಾವು ಆಪರೇಷನ್ ಕಮಲ ಮಾಡ್ತಾ ಇಲ್ಲ ಅಂತಾರೆ ಯಡಿಯೂರಪ್ಪನವರು ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಪಡ್ಕೊಳ್ಳೋಣ ಕಾದು ನೋಡಿ ಅಂತ ಹೇಳಿದ್ರಿ ಸರ್ ಈ ಹಿಂದೆ ಕಾದು ನೋಡಿ ಕಾದು ನೋಡಿ ಅಷ್ಟೇ ಅವರು ಗೊಂದಲಗಳಾಗುತ್ತೆ ಇನ್ನೂ ಇದೆಯಾ ಸರ್ ಆಟ ಇನ್ನೂ ಇದೆಯಾ ಆಟ ನಾವು ಮಾಡ್ತಿಲ್ಲ ಆಟ ಅವರು ಆಡ್ತಾ ಇದ್ದಾರೆ ಏನಾಗ್ತಿಲ್ಲ ಕಾದು ನೋಡಿ ಅವರು ಬಡಿದಾಡ್ತಾ ಇದ್ದಾರೆ ಅವರು ಸಂಬಂಧ ಆಗಿದೆ ಕಾದು ನೋಡಿ ಅಂತ ಹೇಳಿದ್ರಿ ಸರ್ ಈ ಹಿಂದೆ ಕಾದು ನೋಡಿ ಕಾದು ನೋಡಿ ಅಷ್ಟೇ ಅವರು ಗೊಂದಲಗಳಾಗುತ್ತೆ ಇನ್ನೂ ಇದೆಯಾ ಸರ್ ಆಟ ಇನ್ನೂ ಇದೆಯಾ ಆಟ ನಾವು ಮಾಡ್ತಿಲ್ಲ ಆಟ ಅವರು ಆಡ್ತಾ ಇದ್ದಾರೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಎಸ್ ಜನಾರ್ದನ್ ಹೆಬ್ಬಾರ್ ಒಂದ್ ಕಡೆ ಕುಮಾರಸ್ವಾಮಿ ಅವರ ಆಪರೇಷನ್ ಕಮಲ ಆಗ್ತಾ ಇದೆ ಅಂತಾರೆ ಮತ್ತೊಂದ್ ಕಡೆ ಬಿಎಸ್ವೈ ನಾವೇನು ಯಾರನ್ನೂ ಕೂಡ ಟಚ್ಚೇ ಮಾಡ್ತಿಲ್ಲ ಅಂತಾರೆ ಪರೋಕ್ಷವಾಗಿ ಎಲ್ಲೊಂದ್ ಕಡೆ ಸರ್ಕಾರ ಬಿದ್ದೋಗುತ್ತೆ ಅವ್ರ ಶಾಸಕರೇ ಬರ್ತಾರೆ ಅನ್ನುವ ಒಂದ್ ರೀತಿಯಾದಂತ ಮುನ್ಸೂಚನೆ ಕೊಡ್ತಾ ಇದ್ದಾರೆ ಬಿಜೆಪಿಯ ಪ್ರಮುಖರು ಯಡಿಯೂರಪ್ಪನವರು ಸೇರಿದಾಗೆ ಸಾಕಷ್ಟು ಜನ ಒಂದೊಂದು ಸಂದರ್ಭದಲ್ಲಿ ಒಂದೊಂದು ರೀತಿಯ ಹೇಳಿಕೆಯನ್ನ ಕೊಡ್ತಾ ಇದ್ದಾರೆ ಇವತ್ತು ಯಡಿಯೂರಪ್ಪನವರು ಒಂದು ಸಂದರ್ಭದಲ್ಲಿ ಹೇಳಿದ್ರು ನಾವು 104 ಪ್ಲಸ್ ಇಬ್ಬರು ಪಕ್ಷೇತರರು 106 ಇದೀವಿ ಮುಂದೆ ಏನಾಗುತ್ತೆ ನೀವೇ ನೋಡಿ ಅನ್ನೋಂಥ ಮಾತನ್ನ ಒಂದ್ ಕಡೆಯಲ್ಲಿ ಹೇಳ್ತಾ ಇದ್ದಾರೆ ಈಗ ನೋಡಿದ್ರೆ ನಾವು ಆಪರೇಷನ್ ಕಮಲವನ್ನ ಮಾಡ್ತಾನೆ ಇಲ್ಲ ಅಂತ ಮಾತನ್ನ ಹೇಳ್ತಾ ಇದ್ದಾರೆ ಕಾಂಗ್ರೆಸ್ನ ಶಾಸಕರೇ ಅವರಾಗಿಯೇ ಜಗಳ ಆಡ್ಕೊಂಡು ಬರ್ತಾರೆ ಅನ್ನೋಂಥ ಮಾತನ್ನು ಕೂಡ ಇನ್ನೊಂದು ಕಡೆಯಲ್ಲಿ ಹೇಳ್ತಾರೆ ಆದರೆ ಕಾಂಗ್ರೆಸ್ನ ಅತೃಪ್ತ ಶಾಸಕರು ಬಿಜೆಪಿಯ ಸಂಪರ್ಕದಲ್ಲಿ ಇದ್ದಾರೆ ಅನ್ನೋದು ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರಿಗೆ ಸ್ಪಷ್ಟ ಆಗಿದೆ ರೆಸಾರ್ಟ್ನಿಂದ ಹೊರಗಡೆ ಬಂದ ನಂತರದಲ್ಲಿ ಅತೃಪ್ತ ಶಾಸಕರು ಎಲ್ಲೆಲ್ಲಿ ಹೋಗ್ತಾರೆ ಅವ್ರ ಮೇಲೆ ಕಣ್ಣಿಡಿ ಅಂತೇಳಿ ಕೆ.ಸಿ. ವೇಣುಗೋಪಾಲ್ ಕಾಂಗ್ರೆಸ್ನ ನಾಯಕರಿಗೆಲ್ಲರಿಗೂ ಕೂಡ ಹೇಳಿದ್ರು ಅದೇ ರೀತಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಸಹ ಅವರು ಎಲ್ಲೆಲ್ಲಿ ಹೋಗ್ತಾರೆ ಯಾರನ್ನು ಭೇಟಿ ಮಾಡ್ತಾರೆ ಯಾವ ಸಂದರ್ಭದಲ್ಲಿ ಭೇಟಿ ಮಾಡ್ತಾರೆ ಅನ್ನೋದನ್ನ ಸಂಪೂರ್ಣ ಮಾಹಿತಿಯನ್ನು ಕೂಡ ಕಲೆ ಹಾಕ್ತಾನೆ ಇದ್ದಾರೆ ಹಾಗಾಗಿ ಮುಖ್ಯಮಂತ್ರಿಗಳಿಗೆ ಸ್ಪಷ್ಟವಾಗಿದೆ ಆಪರೇಷನ್ ಕಮಲ ನಿಂತಿಲ್ಲ ಇವರು ಬಿಜೆಪಿಯ ಸಂಪರ್ಕದಲ್ಲಿದ್ದಾರೆ ಬಿಜೆಪಿಯವರು ಸಹಿತ ಅವರಿಗೆ ಕಾಂಗ್ರೆಸ್ನ ಅತೃಪ್ತ ಶಾಸಕರಿಗೆ ಒಂದಷ್ಟು ಆಮಿಷ ಒಡ್ಡುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಅಂತೇಳಿ ನೇರವಾಗಿ ಆರೋಪವನ್ನ ಮಾಡ್ತಾ ಇದ್ದಾರೆ ಅಂದ್ರೆ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರಿಗೆ ಎಲ್ಲ ವಿಚಾರದ ಅರಿವಿದೆ ಆದ್ರೆ ಅವರು ಯಾಕೆ ಬಹಿರಂಗ ಪಡಿಸ್ತಾ ಇಲ್ಲ ಅಂತಂದ್ರೆ ಕಾಂಗ್ರೆಸ್ನ ಶಾಸಕರ ಹೆಸರನ್ನ ಹೇಳಿದ್ರೆ ಅವರು ಮುನಿಸ್ಕೊಂಡು ಮತ್ತೆ ವಾಪಸ್ ಬಿಜೆಪಿ ಕಡೆನೆ ಮುಖ ಮಾಡಬಹುದು ಅವರ ಮನವೊಲಿಸುವಂತ ಪ್ರಯತ್ನ ಮಾಡಬೇಕು ಅನ್ನೋ ಕಾರಣಕ್ಕಾಗಿನೇ ಹೆಸರನ್ನ ಬಹಿರಂಗ ಪಡಿಸದೇನೆ ತಮ್ಮ ಎಲ್ಲ ವಿಚಾರ ಗೊತ್ತು ಅನ್ನೋದನ್ನ ನೇರವಾಗಿ ಇವತ್ತು ಹೇಳಿದ್ದಾರೆ ಯಡಿಯೂರಪ್ಪನವರಿಗೂ ಕೂಡ ಟಾಂಗ್ ಕೊಟ್ಟಿದ್ದಾರೆ ಪೃಥ್ವಿ ಓಕೆ ಥ್ಯಾಂಕ್ ಯು ಜನಾರ್ದನ್ ಹೆಬ್ಬಾರ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ ಚಿಕ್ಕಬಳ್ಳಾಪುರದಲ್ಲಿ ಆಪರೇಷನ್ ಕಮಲ ನಿಂತಿಲ್ಲ ನಾವು 104 ಜನ ಪ್ಲಸ್ ಅದರಲ್ಲ ಅವ್ರ ಕೆಲಸ ಮಾಡ್ಕೊಳ್ಳಿ ನಾನು ಬೇಡ ಅಂತ ಹೇಳಿದಿನ ಪಾಪ ಅವ್ರು ಮಾಡ್ತಾ ಇರತಕ್ಕಂಥದ್ದಕ್ಕೆ ನನ್ನ ಸರ್ಟಿಫಿಕೇಟು ಇದೆ ಅದರಿಂದ ಆಪರೇಷನ್ ಕಮಲ ನಡೀತಾ ಇದೆ ನಿನ್ನೆ ರಾತ್ರಿನೂ ಒಬ್ಬ ಶಾಸಕರಿಗೆ ಎಲ್ಲಿ ಕಳಿಸ್ಬೇಕು ಗಿಫ್ಟ್ನ ಅಂತ ಹೇಳಿ ನಿನ್ನೆ ಶಾಸಕರಿಗೆ ಫೋನ್ ಮಾಡಿ ಕಾಂಗ್ರೆಸ್ನ ಒಬ್ಬ ಶಾಸಕರಿಗೆ ಅವರಾಗಲೇ ನನ್ನ ಮಾಹಿತಿಯನ್ನು ಕೊಟ್ಟಿದ್ದಾರೆ ಅವ್ರು ಹೇಳಿದ್ದಾರೆ ನಿಮ್ಮ ಗಿಫ್ಟ್ ಎಲ್ಲ ಬೇಕಿಲ್ಲ ಅವಶ್ಯಕತೆ ಇಲ್ಲ ನೆಮ್ಮದಿಯಿಂದ ಇದ್ದೇನೆ ನಮ್ಮನ್ನು ಬಿಟ್ಟುಬಿಡಿ ಅಂತ ಹೇಳಿ ಗಿಫ್ಟ್ ಅಂದ್ರೆ ಸಣ್ಣ ಪುಟ್ಟ ಗಿಫ್ಟ್ ಅಲ್ಲ ಅದು ಎಲ್ಲಿಂದ ಬರ್ತಾ ಇದೆ ಯಡಿಯೂರಪ್ಪನವರಿಗೆ ಆ ರೀತಿಯ ಒಂದು MLAಗಳನ್ನ ಮಾರಾಟದ ವಸ್ತು 2008ರಲ್ಲಿ ಒಂದು ಬಾರಿ ಮಾಡಿದ್ರು ಮುಖ್ಯಮಂತ್ರಿಗಳಾಗಿ ಅದೇ ಕೆಲಸ ಮುಂದುವರ್ಸ್ಕೊಂಡಿದ್ದಾರೆ ಅದು ಅವ್ರ ಚಾಳಿ ಅದಕ್ಕೆ ನಾನೇನು ಮಾಡೋಕ್ಕಾಗತ್ತೆ ಅವರು ಬಡಿದಾಡ್ತಾ ಇದ್ದಾರೆ ಅವರು ಸಂಬಂಧ ಆಗಿದೆ ಕಾದು ನೋಡಿ ಅಂತ ಹೇಳಿದ್ರಿ ಸರ್ ಈ ಹಿಂದೆ ಕಾದು ನೋಡಿ ಕಾದು ನೋಡಿ ಅಷ್ಟೇ ಅವರು ಗೊಂದಲಗಳಾಗುತ್ತೆ ಇನ್ನೂ ಇದೆಯಾ ಸರ್ ಆಟ ಇನ್ನೂ ಇದೆಯಾ ಆಟ ನಾವು ಮಾಡ್ತಿಲ್ಲ ಆಟ ಅವರು ಆಡ್ತಾ ಇದ್ದಾರೆ ಏನಾಗ್ತಿಲ್ಲ ಕಾದು ನೋಡಿ